ವಿಧಾನಸಭೆ ಕಲಾಪದಲ್ಲಿ ಮನ್ರೇಗಾ ಜಾಹೀರಾತು ಕದನ ಜೋರಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಸರ್ಕಾರದ ಹಣದಲ್ಲಿ ಜಾಹೀರಾತು ಕೊಟ್ಟಿರೋದು ಯಾಕೆ? ಗವರ್ನಮೆಂಟ್ ಹಣ ಇದನ್ನಿಟ್ಕೊಂಡು ನೀವು ಅಡ್ವರ್ಟೈಸ್ಮೆಂಟನ್ನು ಹೇಗೆ ಕೊಟ್ಟಿದ್ದೀರಿ ಅಂತೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಸರ್ಕಾರದ ವಿರುದ್ಧ ಸುನಿಲ್ ಕುಮಾರ್ ಯತ್ನಾಳ್ ಇಲ್ಲಿ ಗರಂ ಆಗಿದ್ದಾರೆ. ಬಿಜೆಪಿ ಆರೋಪಗಳಿಗೆ ಕಾಂಗ್ರೆಸ್ ಸದಸ್ಯರು ತಿರುಗೇಟು ಕೊಟ್ಟಿದ್ದಾರೆ. ಒಂದು ಕಡೆ ನೀವು ಗಾಂಧೀಜಿ ಹೆಸರನ್ನೇ ತೆಗೆದವರಲ್ರಿ, ನಿಮ್ಗೆ ಯಾವ ನೈತಿಕತೆ ಇದೆ ಹೇಳಿ ಇದ್ರ ಬಗ್ಗೆ ಮಾತಾಡೋಕ್ಕೆ? ಗಾಂಧೀಜಿ ಹೆಸರನ್ನೇ ತೆಗೆದಂಥವ್ರು ನೀವು ಏನು ನೈತಿಕತೆ ಇಟ್ಕೊಂಡು ಇದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಅಂಥೇಳಿ ಬಿ ಜೆ ಪಿ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಯಾವ ಕಾನೂನು ರಾಜ್ಯದ ಹಿತಾಸಕ್ತಿಗೆ ವಿರುದ್ಧ ಇದ್ದಾಗ ಆಗ ರಾಜ್ಯಕ್ಕೆ ಅದನ್ನು ವಿರೋಧ ಮಾಡುವಂಥ ಹಕ್ಕಿದೆ. ಹಿಂದೆ ಕೇಂದ್ರ ರೈತ ವಿರೋಧಿ ಕಾನೂನು ತಂದಿರಲಿಲ್ವಾ? ಥರ ಟ್ರೈ ಮಾಡಿರಲಿಲ್ವಾ? ಆಗ ಇಡೀ ದೇಶದ ಜನ ಅದರ ವಿರುದ್ಧ ತಿರುಗಿ ಬಿದ್ದಿರಲಿಲ್ವಾ? ಬಿ ಜೆ ಪಿ ವಿರುದ್ಧವಾಗಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದು ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗೆ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದು ಏನಾರ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡಲಿ ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನು ವಾಪಸ್ ಕೇಂದ್ರ ಏನು ರಾಜ್ಯ ಸರ್ಕಾರ ಪಕ್ಕಕ್ಕೆ ತುಂಬ್ಕೋಬೇಕು. ಇಲ್ಲಾಂದರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಅನ್ನೋಂಥದ್ದನ್ನು ತಾವು ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೋತೀನಿ. ಮಾನ್ಯ ಅಧ್ಯಕ್ಷೆ, ನಾವು ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇರೋಂಥವ್ರು. ಒಂದ್ ನಿಮಿಷ ಸರ್, ನೀವು ಮುಗಿಸಿ. ಇವಾಗ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ. ನಮ್ಗೆ ಕೊಡ್ಬೇಕಾಗ ಹಣ ಕೊಡೋದಿಲ್ಲ, ನಮ್ಗೆ ಸುಪ್ರೀಂ ಕೋರ್ಟಿನ ಹಣ ತರಬೇಕಾಗ್ತದೆ. ಅವಾಗ ಒಕ್ಕೂಟದ ವ್ಯವಸ್ಥೆ ಜ್ಞಾಪಕ ಆಗೋದಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಅವಾಗ ಏನ್ ಮಾತಾಡೋದಿಲ್ಲ. ಈಗ ಸಡನ್ ಆಗಿ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸುನೀಲ್ ಅವ್ರು ಮಾಡ್ತಾವ್ರೆ. ಸರಿ, ಬಹಳ ಸಂತೋಷ ಸರ್. ವೆರಿ ಗುಡ್, ವೆರಿ ಗುಡ್. ಮೊನ್ನೆ ಪುನ್ನಣ್ಣವರು ಬಹಳ ಕೋಆಪರೇಟಿವ್ ಫೆಡರಲಿಸಂ ಅಂತ ತುಂಬಾ ಮಾತಾಡಿದ್ರಲ್ಲ, ಈ ಅಡ್ವರ್ಟೈಸ್ಮೆಂಟ್ ಅದು ಉದಾಹರಣೆನಾ? ಒಂದ್ ನಿಮಿಷ ಬಹಳ ಎಷ್ಟೆಲ್ಲ ಅವರು ಕೋಆಪರೇಟಿವ್ ಫೆಡರಲಿಸಂ ಅಂತ ನೂರಕ್ಕೆ ಸತ್ಯ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಹೇಗೆ ಈ ರೀತಿ ಕೇಂದ್ರ ಸರ್ಕಾರ ಮಾಡಿದಂತ ಒಂದು ಕಾಯ್ದೆಯನ್ನ ರಾಜ್ಯ ಸರ್ಕಾರ ತನ್ನ ಇಲಾಖೆ ಹಣದಿಂದ ಇವತ್ತು